ತಾರೀಕು ಬಂದರೆ ನಮ್ಮೆಲ್ಲರಿಗೂ ಕೂಡ ಕನ್ನಡದ ಹಬ್ಬದ ದಿನ. ವಾಟಾಳ್ ನಾಗರಾಜ್ ಅವರು ಈಗಾಗಲೇ ಪ್ರಸ್ತಾಪ ಮಾಡಿದಂತೆ 62ನೇ ಕನ್ನಡ ರಾಜ್ಯೋತ್ಸವವನ್ನು ಈ ವೇದಿಕೆಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. 62 ಅಲ್ಲ, 62 ಏಕೀಕರಣ ಆಗಿ ಈ ದೇಶದಲ್ಲಿ 68 ವರ್ಷಗಳಾಯಿತು. ಇದು 69ನೇ ಕನ್ನಡ ರಾಜ್ಯೋತ್ಸವ. ವಾಟಾಳ್ ನಾಗರಾಜ್ ಒಬ್ಬರೇನೆ 62 ರಾಜ್ಯೋತ್ಸವಗಳನ್ನು ಆಚರಣೆ ಮಾಡಿದ್ದಾರೆ. ಅವರು 100 ವರ್ಷಕ್ಕೂ ಹೆಚ್ಚು ಕಾಲ ಬಾಳಿ 100 ಕನ್ನಡ ರಾಜ್ಯೋತ್ಸವಗಳನ್ನು ಆಚರಣೆ ಮಾಡಲಿ ಅಂತೇಳಿ ನಾನು ಅವರಿಗೆ ಶುಭವನ್ನು ಕೋರುತ್ತೇನೆ. ವಾಟಾಳ್ ನಾಗರಾಜ್ ಅವರು ಮೊದಲಿನಿಂದ ಕೂಡ ಕನ್ನಡ ಪರ ಹೋರಾಟಗಾರರು. ಕನ್ನಡದ ನೆಲ, ಜಲ, ಭಾಷೆ, ಸಂಸ್ಕೃತಿ, ಕಲೆ, ಸಾಹಿತ್ಯ ಇದರ ಪರವಾಗಿ ಬಹಳ ದೀರ್ಘಕಾಲದಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವತ್ತೂ ಕೂಡ ವಿಚಲಿತರಾಗಿಲ್ಲ. ಬಹಳ ಜನ ಸ್ವಾರ್ಥಕ್ಕೋಸ್ಕರ ಹೋರಾಟ ಮಾಡ್ತಾರೆ, ಆಮೇಲೆ ಹೋರಾಟ ಮುಂದುವರಿಸಲ್ಲ. ಆದರೆ ವಾಟಾಳ್ ನಾಗರಾಜ್ ಅವರು ಯಾವತ್ತೂ ಕೂಡ ವಿಚಲಿತರಾಗದೇ ಬೆಂಗಳೂರಿನಲ್ಲಿ ಕನ್ನಡ ಭಾಷೆಯ ಅಸ್ಮಿತೆಗೆ ಅವರು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ತಮ್ಮದೇ ಆದಂಥ ಒಂದು ರಾಜಕೀಯ ಪಕ್ಷವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಅವರಿಗೆ ಬೇರೆ ಪಕ್ಷಗಳಿಂದ ಆಹ್ವಾನ ಇತ್ತು, ಕಾಂಗ್ರೆಸ್ ಪಕ್ಷದಿಂದ ಆಹ್ವಾನ ಇತ್ತು, ಬೇರೆ ಪಕ್ಷಗಳಿಂದ ಆಹ್ವಾನ ಇತ್ತು. ಆದರೆ ಯಾವತ್ತೂ ಕೂಡ ಕನ್ನಡ ಚಳವಳಿ ಬಿಟ್ಟು ಬೇರೆ ಪಕ್ಷಕ್ಕೆ ಸೇರಲಿಲ್ಲ. ಒಂದು ವೇಳೆ ಅವರು ಬೇರೆ ಪಕ್ಷಕ್ಕೆ ಸೇರಿದ್ರೆ ಕರ್ನಾಟಕ ರಾಜಕಾರಣದಲ್ಲಿ ಅವರು ಅಧಿಕಾರದಲ್ಲಿ ಇರಲಿಕ್ಕೆ ಸಾಧ್ಯತೆ ಆಗ್ತಾ ಇತ್ತು. ಯಾಕಂದ್ರೆ ಅನೇಕ ಸಾರಿ ಅವರು ಶಾಸಕರಾಗಿದ್ದಾರೆ. ನಿಜಲಿಂಗಪ್ಪನವ್ರ ಕಾಲದಿಂದ, ಕೆಂಗನಹನುಮಂತಯ್ಯನವ್ರ ಕಾಲದಿಂದ ಕರ್ನಾಟಕ ರಾಜಕಾರಣದಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ಕೆಂಗನಹನುಮಂತಯ್ಯನವರು ಆಪ್ತರಾಗಿದ್ದರು, ನಿಜಲಿಂಗಪ್ಪನವರು ಆಪ್ತರಾಗಿದ್ದರು, ಆಮೇಲೆ ವೀರೇಂದ್ರ ಪಾಟೀಲ್ ಆಪ್ತರಾಗಿದ್ದರು, ಆಮೇಲೆ ದೇವರಾಜ ಅರಸನವರು ಆಪ್ತರಾಗಿದ್ದರು, ಗುಂಡೂರಾಯರು ಆಪ್ತರಾಗಿದ್ದರು, ನಾನು ಆಪ್ತ.